ಪೀಠದಲ್ಲೇ ನೀವು ವಾದ ಮಾಡಿ ಅಂತ ಹೇಳಿದ್ರೆ, ಏಕಸದಸ್ಯ ಪೀಠದಲ್ಲೇ ನೀವು ಮನವಿ ಕೇಳ್ಕೊಳ್ಳಿ ಅಂತ ಹೇಳಿದ್ರೆ ಗೊತ್ತಿಲ್ಲ ನನಗೆ. ಈಗ ಕೋರ್ಟ್ ವಿಚಾರ ನಾವೆಲ್ಲ ಹೆಂಗ್ರಿ ಚರ್ಚೆ ಮಾಡಕ್ ಆಗ್ತದೆ? ಸರ್, ಒಪ್ಪಿಂದು 2ನೇ ದಿನ ಹೋರಾಟ, ಒಪ್ಪಿಂದು 2ನೇ ದಿನ ಬಿಜೆಪಿ ಅವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ವಕ್ಫ್ ಪ್ರಾಪರ್ಟಿ ನೋಟಿಸ್ ಕಳಿಸ್ತವ್ರು ಯಾರು? ಮೊದಲು ಅವ್ರ ಮ್ಯಾನಿಫೆಸ್ಟೋನಲ್ಲಿ ಹೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾತಾಡಲ್ಲ ಅವರು. ಮಾತಾಡ್ತಾರೇನ್ರಿ? ಅದ್ರ ಬಗ್ಗೆ ಮಾತಾಡೋದು. ಹೆಚ್ಚು ನೋಟಿಸ್ ಕಳಿಸಿದವರು ಅವ್ರ ಕಾಲದಲ್ಲೇ ತೆರವುಗೊಳಿಸ್ಲಿಕ್ಕೆ. ಅವ್ರ ಮ್ಯಾನಿಫೆಸ್ಟೋನಲ್ಲಿ 2014 ಏನಂತ ಹೇಳಿದ್ದಾರೆ? ಬಿಜೆಪಿ ಅವ್ರ ಮ್ಯಾನಿಫೆಸ್ಟೋ, ನ್ಯಾಷನಲ್ ಮ್ಯಾನಿಫೆಸ್ಟೋನಲ್ಲಿ ಏನಂತ ಹೇಳಿದ್ದಾರೆ? ಧರ್ಮಗುರುಗಳ ಜೊತೆ ಮಾತಾಡಿ ಯಾರ್ಯಾರು ಅತಿಕ್ರಮಣ ಮಾಡಿದ್ದಾರೆ ಅವ್ರನ್ನೆಲ್ಲ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಅದೇ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರುವಾಗ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಎಲ್ಲ ಅವರೇ ಜಾಸ್ತಿ ಕೊಟ್ಟಿರೋದು. ಇದು ರಾಜಕೀಯಕ್ಕೋಸ್ಕರ ಈ ತರ ಇಬ್ಬಂದಿತನ ಮಾಡಬಾರ್ದು. ಇಬ್ಬಂದಿತನ ಇದು, ರಾಜಕೀಯ ಇಬ್ಬಂದಿತನ. ಅಸೆಂಬ್ಲಿ ಇದೆ ಅಂತೇಳಿ ಅಸೆಂಬ್ಲಿನಲ್ಲಿ ಏನು ಇಶ್ಯೂ ಇಲ್ವಲ್ಲ ಅವ್ರಿಗೆ ಮಾತಾಡಕ್ಕೆ. ಯಾಕೆ 3 ಚುನಾವಣೆಗಳು ಗೆದ್ಬಿಟ್ಟಿದ್ದೀವಿ ಬೈ ಎಲೆಕ್ಷನ್. 3 ಚುನಾವಣೆಗಳಲ್ಲೂ ಗೆದ್ದಿದ್ದೀವಿ. ಅವ್ರು ಗೆದ್ದಿದ್ದ 2 ಕ್ಷೇತ್ರಗಳನ್ನು ನಾವು ತಗೊಂಡಿದ್ದೀವಿ. 25 ವರ್ಷದ ನಂತರ ಶಿಗ್ಗಾಂವಿನಲ್ಲಿ, ಚನ್ನಪಟ್ಟಣದಲ್ಲಿ ಗೆದ್ದಿದ್ದೀವಿ. ಸೊ ಅದಕ್ಕೆ ಈ ನಾಟಕ ಶುರು ಮಾಡಿದ್ದಾರೆ, ರಾಜಕೀಯ ನಾಟಕ ಶುರು ಮಾಡಿದ್ದಾರೆ.